ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ಎಲ್ಲಿ ಹೋದ್ರಿ ಸುಮ್ಮನವ್ರೆ? ತೀರ್ಥ ತೀರ್ಥ ಏನಾಯ್ತು? ಯಾಕೆಷ್ಟು ಟೆನ್ಷನ್ ಅಲ್ಲಿ ಇದೆಯಾ? ಅದಕ್ಕೆ ಸುಮ್ಮನೆ ಅವ್ರಿಗೆ ಫೋನ್ ಮಾಡಕ್ಕೆ ಟ್ರೈ ಮಾಡ್ತಾನೆ ಇದ್ದೀನಿ, ಆದ್ರೆ ಕನೆಕ್ಟೇ ಆಗ್ತಾ ಇಲ್ಲ. ನಾಟ್ ರೀಚಬಲ್ ಅಂತ ಬರ್ತಾ ಇದೆ. ಅವ್ರು ನಿಮ್ಗೇನಾದ್ರು ಹೇಳಿದ್ರ? ಇಲ್ಲ. ನೀನೇ ಕೆಲಸ ಕೊಟ್ಟು ಈಗ ಎಲ್ಲಿ ಹೋಗಿದ್ದಾಳೆ ಅಂತ ಕೇಳಿದ್ರೆ ಏನು ಉತ್ತರ ಕೊಡೋದು? ನಾನ್ ಕೆಲಸ ಕೊಟ್ನ? ಏನದಕ್ಕೆ? ಆಫ್ ಕೋರ್ಸ್, ಆ ಸೂಟ್ ಕೇಸ್ನ ಸೇಫ್ ಆಗಿ ಇಟ್ಟು ಬರೋದಕ್ಕೆ ಸುಮನನ್ನ ಕಾಲೇಜಿಗೆ ಕಳ್ಸಿದೀನಿ. ಸುಮ್ಮನೆ ಅವ್ರನ್ನ ಕನ್ವಿನ್ಸ್ ಮಾಡಿದ್ರ? ಅಷ್ಟು ಬೇಗ ಒಪ್ಕೊಂಡ್ರ? ಅದಕ್ಕೆ ಅವಳನ್ನ ನನ್ನ ಕೈಗೊಂಬೆ ಮಾಡ್ಕೊಂಡಿದ್ದೀನಿ ತೀರ್ಥ. ನಾನು ಏಳು ಅಂದ್ರೆ ಹೇಳ್ತಾಳೆ, ಕೂರು ಅಂದ್ರೆ ಕೂರ್ತಾಳೆ. ನಾಳೆ ನೀನೇ ರಾಜೇಶನ್ ಸಾವಿಗೆ ಕಾರಣ ಅಂತ ಹೇಳಿದ್ರು ನಂಬ್ತಾಳೆ. ಯಾಕೆ ನಿನ್ಗೆ ಅನುಮಾನ ಆಯ್ತಾ? ಹಾಗಲ್ಲ, ಅದಕ್ಕೆ ಪೂಜೆ ಮುಗಿದ್ಮೇಲೆ ಕೆಲಸ ಮಾಡ್ಬೋದಿತ್ತಲ್ವಾ? ಏನ್ ಅರ್ಜೆಂಟ್ ಇತ್ತು ಅಂತ? ಆಗೋ ಕೆಲಸ ಆಗ್ಬಿಟ್ರೆ ಒಳ್ಳೇದಲ್ವಾ ತೀರ್ಥ? ಈಗ ನಿನಗೆ ಅಪಾಯ ಇದೆ ಅಂತ ಅವಳನ್ನ ಕಳ್ಸಿದ್ದಕ್ಕೆ ಅಲ್ವಾ ಮನೆಯವರೆಲ್ಲರೂ ಅವಳಿಗೆ ಬೈತಾ ಇರೋದು. ನನಗ್ ಬೇಕಾಗಿದ್ದಿದ್ದು ಇದೇ ತೀರ್ಥ. ನೀನು ಉಳಿತೀಯೋ ಬಿಡ್ತೀಯೋ ಅದೆಲ್ಲ ನನಗೆ ಮ್ಯಾಟ್ರೇ ಅಲ್ಲ. ಇದು ಮ್ಯಾಟರ್. ಅದಕ್ಕೆ ಅದಿರ್ಲಿ, ಅಪ್ಪ ಕೈಲಿ ಹೊರಗಡೆ ಯಾರ ಜೊತೆನೋ ಮಾತಾಡ್ತಿದೆ. ಸುಭಾಷ್ ಅವರೇ, ನಿಮ್ಮ ಹತ್ರ ಏನೋ ಕೇಳಬೇಕಿತ್ತು. ಕೇಳಿ. ನಾನು ಹೇಗೆ ಕಾಣಿಸ್ತಿದ್ದೀನಿ? ಏನ್ರಿ ಹಾಗೆ ನೋಡ್ತಿದ್ದೀರಾ? ನಿಜ ಹೇಳ? ಹಾ ಹೇಳಿ. ಚೆನ್ನಾಗಿ ಕಾಣ್ತಿಲ್ಲ ರೀ. ಹೌದಾ? ಒಂದು ನಿಮಿಷ. ಇದೇ ಕಾಣಿಸ್ತಿದೆ. ಇದು ಡ್ರೆಸ್ ಚೆನ್ನಾಗಿದೆ, ಆದರೆ ಪೂಜೆಗೆ ಹಾಕತಾರೆ ಇಲ್ಲ. ಹೌದಾ? ಒಂದು ನಿಮಿಷ ರೀ. ಇದು ಅಷ್ಟೇ, ಡ್ರೆಸ್ ತುಂಬಾ ಚೆನ್ನಾಗಿದೆ, ಆದ್ರೆ ಪೂಜೆಗೆ ಹಾಕೋಕ್ಕಾಗಲ್ಲ ಅಲ್ವಾ? ಒಂದು ನಿಮಿಷ ರೀ. ಇದೇಗಿದೆ. ಇದು ಡ್ರೆಸ್ ಚೆನ್ನಾಗಿದೆ, ಪೂಜೆಗೆ ಓಕೆ. ಸುಭಾಷ್ ಅವರೇ, ಇದು ಓಕೆ, ಇದು ಚೆನ್ನಾಗಿದೆ, ಇದನ್ನೇ ಹಾಕಿ. ಇದ್ರಲ್ಲಿ ನಾನು ಚೆನ್ನಾಗಿ ಕಾಣಿಸ್ತೀನಾ? ಸುಮ್ಮನೆ ಅವ್ರಿಗೆ ಅವ್ರ ಮನೇಲಿ ಸೂಟ್ ಕೇಸ್ ಇಡೋದು ಬೇಡ ಅಂತ ಹೇಳಿದಿರಲ್ವಾ? ಬೇರೆ ಎಲ್ಲೂ ಅಲ್ಲ, ನಿಮ್ಮ ಮನೆಯಲ್ಲೇ ಇಡಬೇಕು. ಅಪ್ಪನ ಮನೇಲೆ ಇಟ್ಟು ಬರ್ತೀನಿ, ಬೇರೆ ಯಾರಿಗೂ ಗೊತ್ತಾಗಲ್ಲ. ಹೌದು ತೀರ್ಥ. ಹಾಗೆ ಕಾಲೋನಿಲಿ ಯಾರ್ದಾದ್ರೂ ಬೇರೆಯವ್ರ ಮನೆಯಲ್ಲಿ ನೀನ್ ನಂಬುವಂಥವ್ರ ಮನೇಲಿ ಇಡು ಅಂತ ಹೇಳಿದ್ದೀನಿ. ತುಂಬಾ ಸ್ಟ್ರಿಕ್ಟ್ ಆಗಿ ಹೇಳಿದ್ದೀನಿ. ಅದಕ್ಕೆ ಮಾಡಿದ ಕೆಲಸ ಕರೆಕ್ಟ್ ಆಗಿದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಆದ್ರೆ ಸುಮ್ಮನೆ ಅವ್ರಿಗೆ ಮನೇಲಿ ಬಾಯಿಗೆ ಬಂದಂಗೆ ಬೈತಿದ್ದಾರೆ. ನೀವೇ ಕಳ್ಸಿದ್ದೀರಾ ಅಂತ ಹೇಳ್ಬೋದಿತ್ತಲ್ವಾ? ಯಾಕೆ ಸುಮ್ಮನಿದ್ರಿ? ಅವಳಿಗೆ ಎಲ್ರೂ ಬೈತಾ ಇದ್ರೆ ನನ್ನ ಕಿವಿ ತಂಪಾಗುತ್ತೆ ತೀರ್ಥ. ಅದಕ್ಕೆ ನಾನು ಏನು ಅಂತ ಹೇಳೋದಕ್ಕಾಗುತ್ತೆ ತೀರ್ಥ? ಏನ್ ಹೇಳ್ಬೇಕಿತ್ತು ಯೋಚನೆ ಮಾಡು. ಮನೆಯವ್ರ ಹತ್ರ ಹೇಳೋದಕ್ಕಾಗತ್ತಾ? ಈ ವಿಷಯ ನನಗೆ, ನಿನಗೆ, ಸುಮನಂಗೆ ಮೂವರಿಗೆ ಬಿಟ್ರೆ ಬೇರೆ ಯಾರಿಗೂ ಗೊತ್ತಿಲ್ಲ. ಇದು ಪಬ್ಲಿಕ್ ಆಗ್ಬಾರ್ದು. ನಾಳೆ ಬರೋ ಆಫೀಸರ್ಸ್ಗೆ ಈ ವಿಷಯ ಗೊತ್ತಾಗಿ ಕಾಲೋನಿ ರೇಡ್ ಮಾಡ್ತಾರೆ, ಸೂಟ್ ಕೇಸ್ ಸೀಸ್ ಆಗುತ್ತೆ, ನೀನು ಅರೆಸ್ಟ್ ಆಗ್ತೀಯಾ, MLA ಸ್ಥಾನ ಹೋಗುತ್ತೆ. ಇದೆಲ್ಲ ಇರ್ಲಿ, ಎಲ್ಲ ಬಿಟ್ಟು ನೀನು ಕಂಬಿ ಎಣಿಸ್ತಾ ಕೂತ್ಕೋಬೇಕಾಗತ್ತೆ. ನೀವು ಹೇಳಿದ ನಿಜ ಅದಕ್ಕೆ. ಆದ್ರೆ ಸುಮ್ಮನೆ ಅವ್ರಿಗೆ ಎಲ್ಲರೂ ಬೈತಾ ಇದ್ದಾರೆ. ಅವ್ರಿಗೆ ನಿಜ ಏನು ಅಂತ ಹೇಳೋದಕ್ಕೂ ಆಗ್ತಾ ಇಲ್ಲ. ಅವ್ರು ಬೈತಾ ಇರೋದು ನನಗೆ ಕೇಳಿಸ್ಕೊಳ್ಳೋದಕ್ಕೂ ಆಗ್ತಾ ಇಲ್ಲ. ಸದ್ಯಕ್ಕೆ ನಮಗ್ ಬೇರೆ ದಾರಿ ಇಲ್ಲ ತೀರ್ಥ. ಸದ್ಯಕ್ಕೆ ನಾವು ಮಾಡ್ಬೇಕಾಗಿರೋದು ಕೇಳಿಯಪ್ಪ, ಸರಿಯಾಗಿ ಕೇಳಿ. ಇದನ್ನೇನು ಮನೆ ಅನ್ಕೊಂಡಿದ್ದಾಳ ಇಲ್ಲ ಧರ್ಮಛತ್ರ ಅನ್ಕೊಂಡಿದ್ದಾಳ? ಇವಳು ಇಷ್ಟ ಬಂದಾಗ ಇರಕ್ಕೆ, ಇಷ್ಟ ಬಂದಾಗ ಹೋಗಕ್ಕೆ. ದೊಡ್ಡದಾಗಿ ನಮ್ಮ ಮನೆಯವರು ನನ್ನ ಮನೆ ಪೂಜೆ ಅಂತ ಬೀಗ್ತಾ ಇರ್ತಾಳೆ, ಆದ್ರೆ ಈಗ ಹೊರಗಿನವ್ರ ಮುಂದೆ ಮರ್ಯಾದೆ ಹೋಗೋ ತರ ಮಾಡಿದಾಳೆ. ಕೇಳಿ ಅಪ್ಪ. ಮಾವ, ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ.
ಒಂದು ಮುಖ್ಯವಾದ ಕೆಲಸ ಇತ್ತು. ಎಷ್ಟೇ ಮುಖ್ಯವಾದ ಕೆಲಸ ಇದ್ರೂ ಹೇಳಿ ಹೋಗ್ಬೇಕಲ್ವಾ? ಅತ್ತೆ, ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ. ನಿನಗೆ ಸರಿಗೆ ಕೊಟ್ಟಿದ್ದು ಜಾಸ್ತಿ ಆಗೋಯ್ತು. ಮನೆಯವರೆಲ್ಲ ಒಳ್ಳೆ ಸೊಸೆ ಅಂತ ಹೊಗಳ್ತಾ ಇದ್ರಲ್ಲ, ಅದನ್ನು ದುರುಪಯೋಗ ಪಡಿಸ್ಕೊಳ್ತಾ ಇದ್ಯಾ? ಅಪ್ಪ, ಸುಮ್ಮನೆ ಅವ್ರನ್ನ ಮನೆಗೆ ಹೋಗಿ ಅಂತ ಹೇಳಿದ್ದೆ ನಾನು. ಮುಚ್ಕೊಳ್ಳೋ ಬಾಯಿ. ಹೆಂಡತಿ ಮುಂದೆ ಅವಳನ್ನ ವಹಿಸ್ಕೊಂಡ್ ಬರ್ಬೇಡ. ಇಲ್ಲಪ್ಪ, ಅವ್ರನ್ನ ಆಚೆ ಕಳಿಸಿದ್ದೆ ನಾನು. ನೀನಾ? ಅಲ್ಲ ಕಣ, ಇಷ್ಟೊತ್ತವರೆಗೂ ನಮ್ಮ ಜೊತೆ ಸೇರ್ಕೊಂಡು ಗಾಬರಿ ಪಟ್ಕೊಂಡು ಎಲ್ಲೋಗಿದ್ದಾಳೆ ಅಂತ ಹುಡುಕ್ತೆ. ಇವಾಗ ನೋಡಿದ್ರೆ ನಾನೇ ಆಚೆ ಕಳಿಸಿದ್ದು ಅಂತ ಹೇಳ್ತಾ ಇದೀಯ. ಅಲ್ಲ, ನೀನ್ ಹೇಳಿದ್ದನ್ನೆಲ್ಲ ನಂಬಕ್ಕೆ ಆಮೇಲೆ ಮೂರ್ಖರಂತ ಅನ್ಕೊಂಡಿದ್ಯಾ? ಅದೆಲ್ಲ ಗೊತ್ತಿಲ್ಲ. ನಾನು ಸುಳ್ಳು ಹೇಳೋದಕ್ಕೂ ಸುಮ್ಮನೆ ಅವ್ರ ಮನೆಯಿಂದ ಆಚೆ ಹೋಗೋದಕ್ಕೂ ಕಾರಣ ಇದೆ. ಏನ್ ಕಾರಣ? ಅದೆಲ್ಲ ಹೇಳಕ್ಕಾಗಲ್ಲ. ಏನಾದ್ರೂ ಇದ್ರೆ ತಾನೇ ಹೇಳೋದಕ್ಕೆ. ಅಣ್ಣ, ಇವಳು ಮಾಡೋ ತಪ್ಪುಗಳನ್ನೆಲ್ಲ ನೀನು ಅಮ್ಮ ವಹಿಸ್ಕೊಂಡು ಬರ್ತಾ ಇರೋದಕ್ಕೆ ಇವಳಿಗೆ ನಾನು ಏನ್ ಮಾಡಿದ್ರು ನಡೆಯುತ್ತೆ ಅನ್ನೋ ದುರಹಂಕಾರ ಬಂದಿರೋದು. ಜಾನ್ವಿ, ನೀನ್ ಸ್ವಲ್ಪ ಸುಮ್ಮನೆ ಇರ್ತೀಯಾ? ಅಪ್ಪ, ನಮ್ಮನ್ನ ಕಾಲೋನಿ ಕಳಿಸಿದ್ದೆ ಸಾಧನಾತ್ಗೆ. ಸಾಧನಾ ನೀನಾ? ಹೌದು ಅತ್ತೆ, ಹೌದು ಮಾವ, ನಾನೇ ಕಳಿಸಿದ್ದು. ಆದ್ರೆ ಎಲ್ಲದಕ್ಕೂ ಒಂದು ಕಾರಣ ಇದೆ. ಅಯ್ಯಯ್ಯೋ, ಕಾರಣ ಇರುತ್ತಮ್ಮ. ಎಲ್ಲದಕ್ಕೂ ಒಂದೊಂದು ಕಾರಣ ಇದ್ದೇ ಇರುತ್ತೆ. ರಾಮಯ್ಯರೇ, ಬಾಗ್ಲಲ್ಲಿ ಯಾಕೆ ನಿಂತಿದ್ರಿ? ಆ ಕಡೆ ಬನ್ನಿ. ಲೈ ಸುಭಾಸ, ಅವ್ರು ಕುಡಿಯಕ್ಕೆ ನೀರು ಕೊಡು. ಹೇಳಿ, ಈಗ ಏನ್ ಕಾರಣ ಅಂತ ಹೇಳಪ್ಪ. ಅಪ್ಪ, ನಿಮಗೆ ಮೊದಲು ಆ ವಿಷಯ ಬೇಕು ಅಥವಾ ಪೂಜೆ ಮುಗಿಸ್ಬೇಕು? ಮುಹೂರ್ತ ಮೀರೋಗ್ತಾ ಇದೆಯಪ್ಪ. ಅಪ್ಪ, ಸುಮ್ಮನವ್ರನ್ನ ಆಚೆ ಕಳಿಸಿದ್ದೆ ನಾನು. ಆದ್ರೆ ಯಾಕೆ ಏನು ಅಂತೆಲ್ಲ ಕೇಳಬೇಡಿ. ಪೂಜೆ ಆದ್ಮೇಲೆ ಉತ್ತರ ಕೊಡ್ತೇನೆ. ಅಲ್ಲ ಕಣೋ, ಒಂದ್ ಮಾತು ಆಚೆ ಕಳಿಸ್ತಾ ಇದ್ದೀನಿ ಅಂತ ಹೇಳಿದಿದ್ರೆ ನಾವು ಸುಮ್ನೆ ಟೆನ್ಷನ್ ಮಾಡ್ಕೋತಾ ಇರ್ಲಿಲ್ವಲ್ಲ. ಅಮ್ಮ, ಮುಹೂರ್ತ ಮೀರೋಗುತ್ತೆ ಅಂತ ಹೇಳಿದ್ದೆ ನೀನು. ಇವಾಗ ಪೂಜೆ ಕೂತ್ಕೊಳ್ಳೋದ ಅಥವಾ ಯಾಕೆ ಏನು ಅಂತ ಹೇಳ್ಕೊಂಡು ಕೂತ್ಕೊಳ್ಳ? ಸರಿ, ಇಬ್ರು ಬಂದು ಪೂಜೆ ಕೂತ್ಕೊಳ್ಳಿ. ಮಾವ, ತಪ್ಪಾಯ್ತು, ಕ್ಷಮಿಸ್ಬಿಡಿ. ಸುಭಾಷಪ್ಪ, ನೀವು ನಮ್ಮ ಮನೆಗೆ ಬಂದಿರೋದಿಲ್ಲ ಹೇಳಿಲ್ವಾ? ಇಲ್ಲ ಅಂಕಲ್, ಅದು ಅವಸರದಲ್ಲಿ ಬಂದ್ವಲ್ಲ, ಹೇಳಕ್ಕಾಗಲಿಲ್ಲ. ನೀವೇನು ತಲೆ ಕೆಡಿಸ್ಕೋಬೇಡಿ, ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಅಷ್ಟೇ. ಹೌದಪ್ಪ, ಹಣಕಾಸಿನ ವ್ಯವಹಾರ ಅಲ್ವಾ, ಅದಕ್ಕೆ ಹೇಳ್ದೆ ಮಾಡಿರ್ತಾರೆ. ಅರ್ಥವಾಯ್ತು ಬಿಡವ. ಅಮ್ಮ, ನೈವೇದ್ಯ ಮಾಡಿದ್ದೀರ ತಾನೇ? ಯಾಕೆ ಮಾಡಿಲ್ಲ? ಖಂಡಿತ ಮಾಡಿದ್ದಾರೆ. ಸುಭಾಸ, ತಗೋ. ನಾನೇ ಕೊಡ್ತೀನಿ ಮಾವ. ಸುಮ್ಮನವ್ರೆ, ಎಲ್ಲ ಕೆಲಸ ನೀವೊಬ್ಬರೇ ಮಾಡ್ಬೇಕಾ? ಆಯಾಸ ಆಗಲ್ವಾ? ಸಾಹೇಬ್ರೆ, ಇದೇನು ದೊಡ್ಡ ಕೆಲಸನಾ? ನಾನೇ ತರ್ತೀನಿ, ಪರವಾಗಿಲ್ಲ. ಇದೇ ಪಾತ್ರೆ ಅಲ್ವಾ? ಅರ್ಶಿನ ಕುಂಕುಮ ಎಲ್ಲ ಹಚ್ಚಿ ಪೂಜೆ ಮಾಡಿದ್ನಲ್ಲ, ಯಾರಾದರೂ ಪೂಜೆ ಪಾತ್ರೆನ ತೆಗೆದ್ರ? ಅಲ್ಲಿ ಬೇರೆ ನೈವೇದ್ಯಕ್ಕೆ ಕಾಯ್ತಾ ಇದ್ದಾರೆ. ಈಗ ಹೊಸದಾಗಿ ರವೆ ಹುರಿದು ಕೇಸರಿ ಬಾತ್ ಮಾಡೋದಕ್ಕೆಲ್ಲ ಸಮಯ ಇಲ್ಲ. ಏನ್ ಮಾಡ್ಲಿ? ಮಡಿಯಾಗಿರ್ಬೇಕು. ಏನ್ ಮಾಡ್ಲಿ ಈಗ? ನೈವೇದ್ಯ ರೆಡಿ ಇನ್ನೂ ಆಗಿಲ್ವಾ? ಒಂದ್ ನಿಮಿಷ ಸುಭಾಷ್, ಅದೇನು ಅಂತ ನೋಡೋ. ಬೇಡ ಮಾವ, ನಾನೇ ತರ್ತೀನಿ. ಎಷ್ಟೊತ್ತಮ್ಮ? ಬೇಗ ಬಾ. ನೈವೇದ್ಯ ವಿಚಾರದಲ್ಲೇನೋ ಸರಿ ಹೋಯ್ತು. ಮುಂದೆ ಬೇರೆ ಯಾವುದು ವಿಘ್ನ ಆಗಲ್ಲ ಅಂತ ಹೇಗೆ ಹೇಳೋದು? ದೇವ್ರೆ, ಏನು ಆಗದೆ ಇರೋದು ನೀನೇ ನೋಡ್ಕೋಬೇಕು. ಓ ಸುಭಾಷ,
ನೋಡೋ ಯಾಕೋ ಇಷ್ಟು ಲೇಟು? ನೋಡೋ ನಿಮ್ಮ ಅತ್ತಿಗೆನ ಕರಿ ಬೇಗ. ಸುಭಾಷ್ ನೀನ್ ಬಂದಿದ್ದು ಒಳ್ಳೇದಾಯ್ತು. ಇದು ತಗೊಂಡ್ ಬಾ. ಇದೇನಿದ್ದು? ನೈವೇದ್ಯಕ್ಕೆ ಕೇಸರಿ ಬಾತ್ ತಾನೇ ಮಾಡಿದ್ದು. ವಿಘ್ನ ವಿನಾಶಕನಿಗೆ ಅವಲಕ್ಕಿ, ಬೆಲ್ಲ, ಜೇನುತುಪ್ಪ, ಕಬ್ಬು, ಎಳ್ಳು ಇದೆಲ್ಲ ಹಾಕಿ ಮಾಡಿದ ಪಂಚಕಜ್ಜಾಯ. ಹಾಗೆ ಈ ಕಾಳುಗಳು ಅಂದರೆ ಭಾಳ ಪ್ರೀತಿ. ಕೇಸರಿ ಬಾತ್ಗಿಂತ ಒಳ್ಳೆ ನೈವೇದ್ಯನ ಮಾಡಿದ್ಯನಮ್ಮ. ಅಲ್ಲ, ನೈವೇದ್ಯಕ್ಕೆ ನಾವು ಕೇಸರಿ ಬಾತ್ ತಾನೇ ಮಾಡಿದ್ದು, ಅದು ಹೆಂಗೆ ಬದಲಾಯಿತು? ನೋಡೋಣ, ವಿಚಾರಿಸೋದ್ರಾಯ್ತು. ಒಂದು ಕಲ್ಲಲ್ಲಿ ಎಷ್ಟೋ ಹಕ್ಕಿಗಳನ್ನ ಹೊಡಿಬೇಕು ಅಂತ ಅನ್ಕೊಂಡೆ. ಆ ಪರಿಸ್ಥಿತಿನೂ ನಿರ್ಮಾಣ ಆಗಿತ್ತು. ಆದ್ರೆ ಅವಳು ಲಾಸ್ಟ್ ಮೊಮೆಂಟಲ್ಲಿ ಬಂದು ನನ್ನ 2 ಆಟನ ಹಾಳು ಮಾಡ್ಬಿಟ್ಲು. ಹೌದು, ಅದಕ್ಕೆ ಕೇಸರಿ ಬಾತ್ಗೆ ಜಿರಳೆ ಹಾಕಿದ್ರೆ ಅವಳು ಅದನ್ನ ನೋಡ್ದೆ ಡೈರೆಕ್ಟ್ ಆಗಿ ತಗೊಂಡೋಗಿ ಪುರೋಹಿತರ ಕೈಲಿ ಕೊಡ್ತಾಳೆ. ದೇವ್ರ ನೈವೇದ್ಯದಲ್ಲಿ ಜಿರಳೆ ಬಿದ್ದು ಹಾಳಾಯ್ತು ಅಂತ ಕೋಪ ಮಾಡ್ಕೋತಾರೆ, ಶಾಪದ ರೀತಿ ಮಾತಾಡ್ತಾರೆ, ಮನೆಗೆ ಅನಿಷ್ಟ ಬಂದು ವಕ್ರಿಸುತ್ತೆ ಅಂತ ಹೇಳ್ತಾರೆ. ಇದೆಲ್ಲ ಆರೋಪ ಹೂ ಮಾರೋಳ ಮೇಲೆ ಹೋಗುತ್ತೆ ಅನ್ಕೊಂಡ್ರೆ ಎಲ್ಲ ಹಾಳಾಗೋಯ್ತಲ್ಲ ಅದಕ್ಕೆ. ಅದೆಂತ ಜಾಣ್ತನ ತೋರಿಸಿ ಅದೇನೋ ಪ್ರಸಾದ ಮಾಡಿಕೊಟ್ಬಿಟ್ಲಲ್ಲ ಅದಕ್ಕೆ. ನನ್ಗಿದನ್ನೆಲ್ಲ ನೆನ್ಸ್ಕೊಂಡ್ರೆ ಮೈ ಉರಿಯುತ್ತೆ. ಕೋಪ ಮಾಡ್ಕೊಂಡಾಗೆಲ್ಲ ನಾವು ಸೋತಿದ್ದೀವಿ ಜಾನಿ. ಕೋಪ ಬಿಡಬೇಕು, ಕೋಪ ಬಿಡಬೇಕು. ನಾನು ಮೊದಲೆಲ್ಲ ಕೋಪ ಮಾಡಿಕೊಂಡು ನನ್ನ ಕಾಲ ಮೇಲೆ ನಾನು ಕಲ್ಲು ಹಾಕೋತಿದ್ದೆ. ಆದರೆ ನಾನು ಸೈಲೆಂಟಾಗಿ ಆಟ ಆಡಿದಾಗೆಲ್ಲ ಎಷ್ಟೋ ಸಲ ಗೆದ್ದಿದ್ದೀನಿ. ಕಾಮ್ ಡೌನ್ ಸಾಧನ. ನೋಡು, ನೀನು ಏನೇನೋ ಮಾತಾಡಿ ನನ್ನ ಕೋಪನ ಹೆಚ್ಚು ಮಾಡಬೇಡ. ಅದಕ್ಕೆ ಒಂದು ನಿಮಿಷ ನನ್ನ ಮಾತು ಕೇಳಿ. ಅದಕ್ಕೆ ಈ ಹೂ ಮಾರೋಳ ಕಾಟ ಒಂದಲ್ಲ ಎರಡಲ್ಲ. ಅವಳಿಗೆ ಏನೇ ಮಾಡಿದ್ರು ಎಲ್ಲ ನಮ್ಗೆ ಉಲ್ಟಾ ಹೊಡೆಯುತ್ತೆ. ಇದಕ್ಕೇನಾದ್ರೂ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಹುಡುಕ್ಲೇಬೇಕು. ತಲೆ ಕೆಟ್ಟಿದ್ದೀನಿ ನಿನಗೆ. ಯಾಕೆ ಯಾವಾಗ್ಲೂ ನನ್ನ ವಿಷಯಕ್ಕೆ ಬರ್ತ್ಯಾ? ನೈವೇದ್ಯ ಹಾಳು ಮಾಡಿದ್ರಿಂದ ನಿನಗೇನ್ ಸಿಕ್ತು ಜಾನು?